ನಮಸ್ತೆ ಆತ್ಮೀಯರೇ, ನಾನು ನಿಮ್ಮ ಆಷ್ಟಚಂದ್ರಯ್ಯ ಪೂಜಾರಿ, ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ. ಆತ್ಮೀಯರೇ, ಹಿಂದಿನ ಪಾಠದಲ್ಲಿ ಏನು ಚರ್ಚೆ ಮಾಡಿದ್ವಿ ಅಂತಂದರೆ, ಫೈರ್ ಎಲಿಮೆಂಟು ಜಾಸ್ತಿ ಆದರೆ ಹೇಗೆ ಕಡಿಮೆ ಮಾಡೋದು ಅನ್ನುವಂಥ ವಿಚಾರವನ್ನು ಹಿಂದಿನ ಪಾಠದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಕಡಿಮೆ ಆದರೆ ಏನಾಗುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತಿನ ದಿನ ಚರ್ಚೆ ಮಾಡೋಣ. ಮೊದಲು ಕಡಿಮೆ ಆದರೆ ಏನಾಗುತ್ತೆ ಅನ್ನೋದನ್ನು ಚರ್ಚೆ ಮಾಡೋಣ. ಪರಿಹಾರದ ಬಗ್ಗೆ ಮತ್ತೆ ಮುಂದೆ ತಿಳ್ಕೊಳ್ಳೋದು ಬರುತ್ತೆ. ಇಲ್ಲಿ ಪೃಥ್ವಿ ತತ್ವ ಕಡಿಮೆ ಆದರೆ ಏನೇನಾಗುತ್ತೆ ಅನ್ನುವಂಥ ವಿಚಾರವನ್ನು ಮೊದಲು ನೋಡೋಣ. ಇಲ್ಲಿ ಮೊದಲನೇದಾಗಿ ಏನು ಹೇಳುತ್ತೆ ಅಂತ ಕೇಳಿದ್ರೆ, ಫೈನಾನ್ಸಿಯಲ್ ಇನ್ಸ್ಟಾಬಿಲಿಟಿ ಅನ್ನುವಂಥದ್ದನ್ನು ತೋರಿಸುತ್ತೆ. ಪೃಥ್ವಿ ತತ್ವ ಕಡಿಮೆ ಆದರೆ ಫಿನಾನ್ಸಿಯಲ್ ಇನ್ಸ್ಟಾಬಿಲಿಟಿ ಅಂದರೆ ಇಲ್ಲಿ ಆರ್ಥಿಕ ಅಸ್ಥಿರತೆ ಅನ್ನುವಂಥದ್ದು ಕಾಣಿಸುತ್ತೆ. ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ, ಇಲ್ಲಿ ಆಸಕ್ತಿಯ ಕೊರತೆ ಇರಬಹುದು. ಪೃಥ್ವಿ ತತ್ವ ಕಡಿಮೆ ಆದಾಗ ಆಸಕ್ತಿಯ ಕೊರತೆ ಇರಬಹುದು. ಆಮೇಲೆ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಸಮಸ್ಯೆಗಳಾಗಿರ್ಬೋದು. ಹಣ ಬಂದಿದೆ, ಒಬ್ಬ ವ್ಯಾಪಾರಿಗೆ ಹಣ ಬಂದಿರುತ್ತೆ, ಬಟ್ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಅಲ್ಲ. ಬಂದಿರೋ ಹಣನ ಬೇರೆ ಎಲ್ಲಾದರೂ ಅದನ್ನು ತಗೊಂಡೋಗಿ ಖರ್ಚು ಮಾಡಿದ್ರೆ ಅಲ್ಲಿ ಆರ್ಥಿಕ ಸ್ಥಿರತೆ ಇರುತ್ತಾ? ಇರಲ್ಲ. ಹಾಗಾಗಿ ಆರ್ಥಿಕ ಅಸ್ಥಿರತೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಎರಡನೇದಾಗಿ ಏನು ಅಂತ ಕೇಳಿದ್ರೆ, ಲ್ಯಾಕ್ ಆಫ್ ಡಿಸಿಪ್ಲಿನ್. ಯಾಕೆ ಅಸ್ಥಿರತೆ ಬಂತು ಅಂತ ಗೊತ್ತಾಯ್ತಾ? ಡಿಸಿಪ್ಲಿನ್ ಇಲ್ಲ ಇಲ್ಲಿ. ಅವ್ನು ಸರಿಯಾದ ಸಮಯಕ್ಕೆ ಎದ್ದಿಲ್ಲ, ಸರಿಯಾದ ಸಮಯಕ್ಕೆ ತನ್ನ ವ್ಯಾಪಾರ ಪ್ರಾರಂಭ ಮಾಡಿಲ್ಲ, ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ, ಗ್ರಾಹಕರ ಬಗ್ಗೆ ಗಮನ ಕೊಟ್ಟಿಲ್ಲ. ಹಾಗಾಗಿ ಅವನಿಗೆ ಏನಂತ ಕೇಳಿದ್ರೆ ಇಲ್ಲಿ ಡಿಸಿಪ್ಲಿನ್ ಇಲ್ಲ ಅಲ್ಲಿ. ಹಾಗಾಗಿ ಅವನಿಗೆ ಕೆಲವು ತೊಂದರೆಗಳು ಅನ್ನತಕ್ಕಂಥದ್ದು ಆಗ್ತಾ ಇದೆ. ಆರ್ಥಿಕ ಅಸ್ಥಿರತೆ ಬರೋದಕ್ಕೆ ಡಿಸಿಪ್ಲಿನ್ನ ಕೊರತೆ ಆಗಿದೆ. ಮೂರನೇದೇನು ಅಂತ ಕೇಳಿದ್ರೆ, ಪೂರ್ ರೂಟೈನ್, ಕಳಪೆ ದಿನಚರಿ. ಮತ್ತು ಡಿಸಿಪ್ಲಿನ್ ಇಲ್ಲದೆ ಇರೋದಕ್ಕೆ ಕಾರಣ ಏನಿಲ್ಲ, ಅವನು ಕೆಲ್ಸಕ್ಕೆ ಬಂದೇ ಇಲ್ಲ ಅಲ್ಲಿ ಸರಿಯಾಗಿ. ಸಾಮಾನ್ಯವಾಗಿ ನೀನು ಇಲ್ಲಿ ನೋಡಿರ್ತೀಯಲ್ಲ, ನಮ್ಮ ಮೇನ್ ರೋಡಲ್ಲಿ ಪೆಟ್ಟಿ ಹೋಟೆಲ್ಗಳನ್ನು ಇಟ್ಕೊಂಡಿದ್ದಾರೆ ಅವರು. ನೀನು ಯಾವಾಗಲೂ ಅವ್ರ ಹತ್ರ ಟೀ ಕುಡಿಯೋಕೆ ಹೋಗ್ತಾ ಇರ್ತೀಯ. ಒಬ್ಬ ಊರಿಗೆ ಹೋದ ಅಂದರೆ ಒಂದು ವಾರ ಬರಲ್ಲ, ಇನ್ನೊಬ್ಬ ಅವನ ಮನ್ಸಿಗೆ ಬಂದಾಗ ಬರ್ತಾನೆ, ಓಪನ್ ಮಾಡ್ತಾನೆ, ಎಷ್ಟಾಗುತ್ತೋ ಆಗುತ್ತೆ. ಬಟ್ ಅಲ್ಲಿ ಸಾಲ ತೊಗೊಂಡಿರ್ತಾನಲ್ಲ, ಅದು ತಿನ್ನೋ ಐಟಮ್ಸ್ ಇರುತ್ತೆ ಅವನ ಹತ್ರ. ಅವನು ಒಂದು ವಾರ ಬಂದಿಲ್ಲ ಅಂತ ಕೇಳಿದ್ರೆ ಅದು ಹಾಳಾಗಿ ಹೋಗಿರುತ್ತೆ ವಾಪಸ್ ಬರೋ ಅಷ್ಟರಲ್ಲಿ, ಅದನ್ನು ಬಿಸಾಕ್ಬೇಕು. ಅವನ ಹತ್ರ ಮೊದಲೇ ಕಾಸಿರಲ್ಲ, ಅವನು ತಿರುಗಿ ಸಾಲ ಮಾಡಿ ತೊಗೊಂಬಂದು ಹಾಕಬೇಕು. ಮುಂದೆ ಅವನು ಎಷ್ಟು ದಿನ ಚೆನ್ನಾಗಿ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಹಾಗಿದ್ದಾಗ ಅವನ ವ್ಯಾಪಾರ ಯಾವ ರೀತಿಯಾಗಿರುತ್ತೆ? ಅಷ್ಟಕ್ಕಷ್ಟೇ ತಾನೆ ಅವನು. ಹಾಗಾಗಿ ಅದಕ್ಕೆ ಕಾರಣ ಏನು? ಪೂರ್ ರೂಟೈನ್. ಅವನ ದಿನಚರಿನೇ ಸರಿ ಇಲ್ಲ. ಮೊದಲು ಅವ್ನು ಏನು ಮಾಡಬೇಕು, ಇವತ್ತು ಏನು ಮಾಡಬೇಕು ಅಂತ ಹೇಳಿ ಅವ್ನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ನೀನು ವ್ಯಾಪಾರ ಮಾಡಬೇಕು ಅಂದರೆ ಪ್ಲ್ಯಾನ್ಡ್ ಆಗಿರ್ಬೇಕು. ಈಗ ಅದೇ ಒಂದು ಒಳ್ಳೆ ಹೋಟೆಲ್ ನೋಡು, ದಿನಚರಿ ಏನಿರುತ್ತೆ ಅವನದು? ಬೆಳಗ್ಗೆ 5 ಗಂಟೆ ಬಂದೇ ಬರ್ತಾನೆ ಅವನು. ಅವನು ಬರಲ್ಲ ಅಲ್ಲಿ, ಅವನೊಂದು ವ್ಯವಸ್ಥೆ ಮಾಡಿಟ್ಟಿದ್ದಾನೆ. 5 ಗಂಟೆಗೆ ಬರೋರನ್ನ ಅಲ್ಲಿ ಪ್ರೋಗ್ರಾಮ್ ಮಾಡಿದ್ದಾನೆ ಅವನು. ಅದು ಅವನು ಹೇಗೆ ಪ್ರೋಗ್ರಾಮ್ ಮಾಡಿದಾನೋ ಹಾಗೆ ನಡೆಯುತ್ತೆ. ಹಾಗಾಗಿ ಆಯಾ ಒಂದು ಸಮಯಕ್ಕೆ ಗ್ರಾಹಕರಿಗೆ ಏನೇನು ಬೇಕಾಗಿದೆಯೋ ಅದು ಅಲ್ಲಿ ರೆಡಿ ಇರುತ್ತೆ. ರೆಡಿ ಇರಲಿಲ್ಲ ಅಂತ ಕೇಳಿದ್ರೆ ಅವನು ಅಲ್ಲಿ ಮ್ಯಾನೇಜ್ಮೆಂಟ್ ಅವನು ಸುಮ್ಮನಿರಲ್ಲ ಅಲ್ಲಿ. ಯಾಕಂತಂದ್ರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾನ ಅವನು. ಅದು ಬಿಸ್ನೆಸ್ಸೇ, ಇದು ಬಿಸ್ನೆಸ್ಸೇ. ಬಟ್ ಇಲ್ಲಿ ಇವನ್ನ ಕೇಳೋರು ಯಾರಿಲ್ಲ. ಅವನ ಮ್ಯಾನೇಜ್ಮೆಂಟ್ ಸ್ಟಾಪ್ ಇದೆ ಅಲ್ಲಿ, ಅವನ ಮೇಲೆ ಬಾಸ್ ಇದ್ದಾನೆ, ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅವನು. ನೀನೇನು ಮಾಡ್ತಾ ಇದೀಯ ಅಂತ ಮ್ಯಾನೇಜರ್ನ ಕೇಳ್ತಾನೆ. ಮ್ಯಾನೇಜರು ಅಲ್ಲಿ ನಿಂತು ರೆಡಿ ಮಾಡಿಸ್ಲಿಲ್ಲ ಅಂದ್ರೆ ಅವನು ಬಿಡಲ್ಲ. ಹಾಗಾಗಿ ಅದು ಸ್ಥಿರವಾಗಿರುತ್ತೆ, ಸ್ಥಿರ ಅಂತ ಅದು. ಇದು ಅಸ್ಥಿರತೆ ಅನ್ನತಕ್ಕಂಥದ್ದು ಯಾವಾಗಿರುತ್ತೋ ಆವಾಗ ಅವನಿಗಲ್ಲಿ ವ್ಯಾಪಾರ ಅನ್ನುವಂಥದ್ದು ನಡೆಯಲ್ಲ. ಅದಾದ್ಮೇಲೆ ಆಂಗ್ಸಿಟಿ ಯಾಕೆ ಬರುತ್ತೆ ಇದೆ? ಇವನು ಯಾವ ಕೆಲಸನೂ ಚೆನ್ನಾಗಿ ಮಾಡಿಲ್ಲ, ಹಾಗಾಗಿ ಆತಂಕ ಅನ್ನುವಂಥದ್ದು ಅವನ ಹತ್ರ ಇರುತ್ತೆ. ಇದು ಸಾಲ ಕೊಟ್ಟವನು ಬರ್ತಾನೆ, ಇವನ್ ಮಾರಿ ಅವನಿಗೆ ತನ್ನ ಲಾಭ ತಗೊಂಡು ವಾಪಸ್ ಕೊಡ್ಬೇಕಾಗಿತ್ತು. ಇವನ್ ಮಾರೇ ಇಲ್ಲ, ಊರಿಗೆ ಹೋಗಿದ್ದಾನೆ ಇವನು. ಅದು ಅವನು ವಾಪಸ್ ಬರೋ ಅಷ್ಟರಲ್ಲಿ ಇರುತ್ತೆ. ಅದು ಇಲ್ಲ, ತಿನ್ನೋ ಐಟಮ್ಸ್, ಅದು ಹಾಳಾಗಿ ಹೋಗಿದೆ, ಅದನ್ನು ಬಿಸಾಕಿದಾನ ಅವನು, ವಾಪಸ್ ಕೊಡ್ಬೇಕಲ್ಲ ಅವನಿಗೆ. ಹಾಗಾಗಿ ಅವನಿಗೆ ಆತಂಕ ಬರ್ತದೆ.
ಇದು ಯಾವಾಗ ಪೃಥ್ವಿ ತತ್ವ ಕಡಿಮೆ ಆಗುತ್ತೆ, ಅವಾಗ ಇಂಥ ಎಲ್ಲ ಸಮಸ್ಯೆಗಳು ಎದುರಿಸ್ಬೇಕಾಗತ್ತೆ ಅನ್ನುವಂಥದ್ದು ನಮ್ಗೆ ಇಲ್ಲಿ ತಿಳಿದು ಬರುತ್ತೆ. ಇಲ್ಲಿ ಅದಕ್ಕೆ ಏನೇನ್ ಕಾರಣಗಳು ಅನ್ನುವಂಥದ್ದನ್ನ ತಿಳ್ಕೊಳಕ್ಕೆ ಒಂದು ಪ್ರಯತ್ನ ಮಾಡೋಣ. ಯಾಕಂದ್ರೆ ಯಾರ್ಯಾರು ಇದಾರಲ್ಲಿ, ನಿನ್ನೆ ಚರ್ಚೆ ಮಾಡಿದ್ವಿ ನಾವು. ಏನು, ಒಂದು ಪೃಥ್ವಿ ತತ್ವ ರಾಶಿಯಲ್ಲಿ ವೃಷಭ ರಾಶಿ ಅನ್ನುವಂಥದ್ದನ್ನ ತಗೊಂಡಿದ್ವಿ. ಅದು ಫಸ್ಟ್ ಸ್ಟಾರ್ಟಿಂಗ್. ಅದು ಅಲ್ಲಿ ಪೃಥ್ವಿ ತತ್ವ ವ್ಯಾಪಾರ ಪ್ರಾರಂಭ ಆಗಿದೆ. ಅಲ್ಲಿ ವ್ಯಾಪಾರ ಪ್ರಾರಂಭ ಆದಾಗ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ತಿಳ್ಕೊಂಡಿದ್ವಿ. ಹಿಂದೆ ಯಾರು ಇದರಲ್ಲಿ, ರವಿ ಇದ್ದಾನೆ, ಆಮೇಲೆ ಚಂದ್ರ ಇದ್ದಾನೆ. ಪೂರ್ತಿಯಾಗಿರೋದು ಯಾರಲ್ಲಿ, ಚಂದ್ರ ಒಬ್ನೇ. ಹೌದಾ, ಚಂದ್ರನ 4 ಪಾದಗಳನ್ನೇ ಫುಲ್ ಇರೋದಲ್ಲಿ. ಹಿಂದ್ಗಡೆ ರವಿ ಇದ್ದಾನೆ, ಅವನು 3 ಪಾದಗಳಿದೆ. ಮುಂದೆ 2 ಪಾದಗಳಿದೆ ಅವನು ಸ್ಥಿರ. ಕುಜ ಇದ್ದಾನೆ, ಕುಜನೇ ಸ್ಥಿರ. ಚಂದ್ರಚರ, ಹಿಂದೆ ಇದ್ದವನು ಲಯ. ಸೃಷ್ಟಿ ಸ್ಥಿತಿ ಲಯ ಆಯ್ತಲ್ಲಿ. ಹೌದಾ, ಇಲ್ಲಿ ವ್ಯಾಪಾರಿ, ಪ್ರಮುಖ ವ್ಯಾಪಾರಿ ಯಾರಾದರೂ ಚಂದ್ರ ಆಗಿದ್ದಾನೆ. ಚಂದ್ರ ಸ್ಥಿರನ, ಅವನು ಚಂದ್ರಚರ. ಅವನಿಗೆ ಪೃಥ್ವಿ ತತ್ವ ಯಾವಾಗ ಕಡಿಮೆ ಆಗತ್ತೋ, ಅಂದ್ರೆ ಮಾನಸಿಕ ಸ್ಥಿತಿ ಯಾವಾಗ ಕೆಳಮಟ್ಟಕ್ಕೆ ಕುಸಿಯತ್ತೋ ಅವನಿಗೆ, ಅವಾಗ ಅವನಿಗೆ ಆರ್ಥಿಕ ಭದ್ರತೆ ಅನ್ನುವಂಥದ್ದು ಇರಲ್ಲ. ಅಲ್ಲಿ ಯಾರು ಇರ್ಬೇಕಾಗಿತ್ತು, ಸ್ಥಿರವಾದವನು ಇರ್ಬೇಕಾಗಿತ್ತು. ಸ್ಥಿತಿ ಮಾಡೋದಕ್ಕೆ ವಿಷ್ಣು ಬೇಕು. ಇಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಇಷ್ಟು ತಗೊಂಬಂದು ಹಾಕಿದ್ರೆ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಅದನ್ನ ಪ್ರಾರಂಭ ಮಾಡಿರೋದು ಚಂದ್ರ. ಬಟ್ ಅವನು ಸ್ಥಿರ ಅಲ್ಲ. ವ್ಯಾಪಾರವನ್ನು ಪ್ರಾರಂಭ ಮಾಡಿದವನು ಸ್ಥಿರವಾದ ಅವನಿಗೆ ಅದನ್ನ ನೋಡ್ಕೊಳಕ್ ಬಿಡ್ಬೇಕಾಗಿತ್ತು. ಆದ್ರೆ ಸ್ಥಿರವಾದವನು ಏನೇನ್ ಕೆಲಸ ಮಾಡ್ತಿದ್ದಾನಲ್ಲಿ, 2 ಪಾದಗಳು ಮಾತ್ರ ಅಲ್ಲಿದೆ ಅವನಿಗೆ. ಮುಂದೆ ಅವನು ಎಲ್ಲಿಗೆ ಹೋಗ್ತಾನೆ? ಸೃಷ್ಟಿ ಆಯ್ತು, ಸ್ಥಿತಿ ಆಯ್ತು, ಅದಾದ್ಮೇಲೆ ಲಯ ಆಗ್ಬೇಕು ತಾನೆ. ಹೌದಾ, ಧರ್ಮ ಆಯ್ತು, ಅರ್ಥ ಆಯ್ತು, ಅದಾದ್ಮೇಲೆ ಏನಾಗ್ಬೇಕು? ಕಾಮ ಆಗ್ಬೇಕು. 2 ಪಾದ ಕಾಮದಲ್ಲಿದೆ ಅವನು. ಇಲ್ಲಿ ಕುಜ ಇದ್ದಾನೆ. ಕುಜನ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ, ಏನೇನಿದೆ ಅವನ ಹತ್ರ ಗುಣಗಳು. ನೋಡು, ಆಕ್ಸಿಡೆಂಟ್ ಅಂಡ್ ಸರ್ಜರಿ, ಅರ್ಧ ಇಲ್ಲಿದ್ದಾನೆ, ಅರ್ಧ ಅಲ್ಲಿದ್ದಾನೆ. ಅವ್ನು ಮಾಡೋದು ಅಂತ ಕೆಲಸ. ನಿಂತ್ರೆ ನಿಂತ, ನಿಲ್ಲ ಅಂದ್ರೆ ಇಲ್ಲ. ಯಾಕಂತ ಕೇಳಿದ್ರೆ ಅವನಿಗೆ ಮುಂದಿನ ಒಂದು ನೋಟ ಇದೆ. ಅವನು ಈಗ ವಯಸ್ಸಿಗೆ ಬಂದಿದ್ದಾನೆ. ಅವನು ಮುಂದಿನ ಓಟ ಇದೆ, ಆ ಕಡೆಗೆ ಮುಂದೆ ಹೋಗ್ಬೇಕು, ಕಾಮ. ಎರಡನೇದ ಏನು, ಇಲ್ಲಿ ಬ್ರದರ್ ಮತ್ತು ಹಸ್ಬೆಂಡ್ ಅನ್ನುವಂಥದ್ದು ಅವನ ಹತ್ರ ಇದೆ. ಮದುವೆ ಆಗಿದೆ ಅವನಿಗೆ ಅಂತ ಇಟ್ಕೋ. ಇಲ್ಲಿ ಅವನಿಗೆ ಯಾವ್ದ್ರ ಬಗ್ಗೆ ಆಸಕ್ತಿ ಇದೆ? ಕಾಮದ ಬಗ್ಗೆ ಆಸಕ್ತಿ ಇದೆಯಾ? ಕಾಮ ಅಂದ್ರೆ ಏನು? ಅವನ್ ಡಿಸೈರ್ಸ್, ಅದು ಆಸೆಗಳವಂಥದ್ದು. ಆ ಮನೆ ಯಾರ್ದು? ಶುಕ್ರನ್ ಮನೆ. ಹೆಂಡತಿ ಕಡೆ ಒಲವು ಜಾಸ್ತಿ ಇದೆ ಅವನು. ವ್ಯಾಪಾರದ ಬಗ್ಗೆ ಅಲ್ಲ, ವ್ಯಾಪಾರಕ್ಕಿಂತ ಕೂಡ ಹೆಂಡತಿಯ ಬಗ್ಗೆ ಅವನಿಗೆ ಒಲವು ಜಾಸ್ತಿ ಇದೆ. ಅವನು ಕಾಮಾಸಕ್ತ. ಅರ್ಧ ತಾಯಿ ಕಡೆ ಇರುತ್ತೆ ಅವನು, ಅರ್ಧ ಹೆಂಡತಿ ಕಡೆ ಇರುತ್ತೆ. ತೊಳಲಾಟ ಇದೆ ತಾನೆ ಅವನಿಗೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಇವನಿಂದಾನೇ ಕ್ರಿಯೇಟ್ ಆಗೋದು. ಯಾಕಂತ ಕೇಳಿದ್ರೆ ಇವನನ್ನ ನಂಬ್ಕೊಂಡು ಅವರು ಅಲ್ಲಿ ವ್ಯಾಪಾರ ಪ್ರಾರಂಭ ಮಾಡಿರೋದು. ಇವನು ಅರ್ಧಂಬರ್ಧ ಮನುಷ್ಯ ಆದ ಇಲ್ಲಿಗೆ. ಒಂದ್ ಕಡೆ ಅವನಿಗೆ ಹೆಂಡತಿ ಕಡೆ ಒಲವಿದೆ, ಕಾಮದ ಮೇಲೆ ಆಸೆ ಇದೆ. ಅವನು ಎಲ್ಲೆಲ್ಲ ತಿರುಗ್ಬೇಕಾ? ಹಿಂದೆ ಏನಾಗಿತ್ತು, ಅವನಿಗೆ ಸ್ಟಬ್ಬರ್ನೆಸ್ ಬಂದಿತ್ತು. ಅವನು ಅದನ್ನ ತಗೊಂಡು ಎಲ್ಲೋ ಖರ್ಚು ಮಾಡಿದ್ದಾನೆ, ಅದಕ್ಕೆ ಆಗ್ತಾ ಇರೋದು ಇದು. ಯಾಕಂದ್ರೆ ಮೇನ್ ವಿಷಯಕ್ಕೆ ಬರ್ತಾ ಇರೋದು ಅದಕ್ಕೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರೊಬ್ರು, ಪ್ಲಾನ್ ಮಾಡಿದವರೊಬ್ರು ತಗೊಂಬಂದು ಹಾಕಿದಾರ. ಅವರು ಅವನನ್ನು ನಂಬ್ಕೊಂಡು ಕೂತಿದ್ದಾರೆ. ಅವನು ಇಲ್ಲಿ ಅರ್ಧಂಬರ್ಧ ಕೆಲಸ ಮಾಡ್ತಾ ಇದ್ದಾನೆ. ನಿನ್ನೆ ತವ್ರ ಮನೆ ಬಗ್ಗೆ ಮಾತಾಡಿದ್ವಿ ನಾವು. ತವ್ರ ಮನೆ ಬಗ್ಗೆ ಅಷ್ಟೇ ಅಲ್ಲ, ಅಲ್ಲಿಂದ ಹೆಲ್ಪ್ ತಗೊಂಡಾಗಿದೆ. ಅವರು ಋಣ ಇದೆ ಅವ್ರದ್ದು ಅವ್ರ ಮೇಲೆ. ಅವ್ರು ಬಂದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ತಾನೆ. ಇವಳನ್ನ ಕರ್ಕೊಂಡು ಓಡಾಡೋದಕ್ಕೆ ಇಲ್ಲಿರೋದನ್ನ ಇನ್ವೆಸ್ಟ್ಮೆಂಟ್ ಮಾಡಿರೋದನ್ನ ಎತ್ತಾಕೊಂಡು ಹೋಗಿ ಮಾಡಿದಾನೆ ಇವನು ಖರ್ಚು. ಕೇಳಿದ್ರೆ ಕೋಪ ಮಾಡ್ಕೋತಾನೆ. ಅದರಿಂದ ತಾನೇ ಬಂದಿರೋ ಪ್ರಾಬ್ಲಮ್. ಯಾಕಂದ್ರೆ ಅವನ ಗುಣಗಳ ಬಗ್ಗೆ ನಮಗ್ ಗೊತ್ತಿರ್ಬೇಕು ಮೊದಲು. ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಅವನ ಗುಣಗಳ ಬಗ್ಗೆ ಗೊತ್ತಿರ್ಬೇಕು ನಮ್ಗೆ. ನೆಕ್ಸ್ಟ್ ಲ್ಯಾಂಡ್ ಪ್ರಾಪರ್ಟಿ ಅವನ ಹತ್ರ ಇದೆ. ಇದು ಅಂದ್ರೆ ಅವನ ಅಧೀನದಲ್ಲಿ ಇದೆ ಅದು. ಅದಕ್ಕೆ ಹೇಳಿದ್ದು ಅವನನ್ನ ನಂಬ್ಕೊಂಡು ಪ್ರಾರಂಭ ಮಾಡಿದಾರ ಅವರು. ಬಟ್ ಅವನು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅದಾದ್ಮೇಲೆ ಸ್ಕಿಲ್ ಇರೋದು ಇವನ ಹತ್ರ. ಮಾಡೋದು ನಿಂತ್ರೆ ಚೆನ್ನಾಗಿ ಮಾಡ್ತಾನ ಅವನು, ಸ್ಥಿರ ಅಲ್ಲಿ. ಆದ್ರೆ ಅರ್ಧಂಬರ್ಧ ಇದ್ದಾನಲ್ಲ ಅವನು. ಅರ್ಧ ಓಟ ಕಾಮದ ಕಡೆ ಇದೆ, ಇನ್ನು ಅರ್ಧ ಓಟ ಕರ್ಮದ ಕಡೆ ಇದೆ. ಕರ್ಮ ಅಂದ್ರೆ ಕೆಲಸ ಅಂತ.
ಇನ್ ನೆಕ್ಸ್ಟ್ ಇರೋರು ಯಾರಲ್ಲಿ? ಶುಕ್ರನ್ ಮನೆ ಅದು, ಹೌದಾ? ವೀನಸ್, ಇವಳ ಹತ್ರ ಏನೇನಿದೆ? ಇವಳು ವೈಫು, ಮತ್ತೆ ಇಲ್ಲಿ ಡಾಟರ್ ಕೂಡ ಅಂತ ಹೇಳಾಗಿದೆ, ಹೆಣ್ಮಗು ಅಂತ ಕೂಡ ಹೇಳಲಾಗುತ್ತೆ. ಆಮೇಲೆ ಇವನ ಹತ್ರ ಇರೋದೇನು? ಮನಿ, ಹಣ ಎಲ್ಲಿಗೆ ಹೋಗಿದೆ? ಅವನ ಹತ್ರ ಬಂದಿರೋ ಹಣ ಎಲ್ಲಿಗೆ ಹೋಗಿದೆ? ಅದು ಅವಳು ಲೆಕ್ಕಾಚಾರ ಎಲ್ಲ ಕೇಳ್ತಾ ಇದ್ದಾಳ? ಕೇಳಲ್ಲ. ದುಡ್ಡು ಇಸ್ಕೊಳ್ಳೋಕೆ ಮಾತ್ರ ಲೆಕ್ಕಾಚಾರ ಕೇಳ್ತಾಳ ಅವಳು, ಖರ್ಚಿಗೆ ಮಾತ್ರ ಅವಳು ಕೇಳಿರೋದು. ಇವನು ಇನ್ವೆಸ್ಟ್ಮೆಂಟ್ ಮಾಡಿರೋದ್ರಲ್ಲಿ ಇವಳ ವ್ಯವಹಾರವನ್ನು ತೂಗಿಸಿಕೊಂಡು ಲಾಭದ ಪ್ರಮಾಣದಲ್ಲಿ ಅವಳಿಗೆ ಕೊಡ್ಬೇಕಾಗಿತ್ತು. ಅವಳಿಗೆ ಏನ್ ಜಾಸ್ತಿ ಇದೆ? ಲಕ್ಸುರಿ, ಹೌದಾ? ಹ್ಯಾಪಿನೆಸ್, ಫೈನ್ ಆರ್ಟ್ಸ್, ಆಮೇಲೆ ಬ್ಯೂಟಿ, ಆರ್ಗನೈಸ್ಡ್ ಇವೆಂಟ್ಸ್ ಆರ್ಗನೈಸ್ ಮಾಡ್ಬೇಕು ಅವಳು, ಬ್ಯೂಟಿಫುಲ್ ಆಗಿರ್ಬೇಕು, ಅದಕ್ಕೆ ಬೇಕಾಗಿರೋದನ್ನೆಲ್ಲ ತಗೋಬೇಕು ಅವಳು. ಲಕ್ಸುರಿಯಸ್ ಮೇಂಟೈನ್ ಮಾಡ್ತಾಳೆ, ಲಕ್ಸುರಿಯಸ್ ಮೇಂಟೈನ್ ಮಾಡ್ಬೇಕು ಅವಳಿಗೆ ಬೇಕಾಗಿರೋದು. ಯಾಕಂತ ಕೇಳಿದ್ರೆ ಅವಳು ಸುಖದ ಸುಪ್ಪತ್ತಿಗೆಯಲ್ಲಿ ಇರೋಣ ಅಂತ ಬಂದಿರೋದಲ್ಲಿ. ಇವನು ಅದನ್ನ ಏನ್ ಮಾಡ್ಬೇಕಾಗಿತ್ತು? ಮ್ಯಾನೇಜ್ ಮಾಡ್ಬೇಕಾಗಿತ್ತು. ಮ್ಯಾನೇಜ್ ಮಾಡಿದ್ರೆ ಇವಳು ಒಪ್ಕೊಳ್ಳಲ್ಲ, ಮಾಡಿಲ್ಲ ಅಂದ್ರೆ ಅಲ್ಲಿ ಅಮ್ಮ ಒಪ್ಕೊಳ್ಳಲ್ಲ. ಯಾಕೆ? ಅವಳು ಇನ್ವೆಸ್ಟ್ಮೆಂಟ್ ಮಾಡಿದಾಳ ಅವನನ್ನ ನಂಬ್ಕೊಂಡು. ಹಿಂದೆ ಅವಳು ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದವನು ಯಾರು? ಕಳ್ಕೊಂಡಿರೋನು ಯಾರು? ಪ್ಲಾನ್ ಮಾಡಿರೋದು ಯಾರು? ಕೆಲಸ ಮಾಡ್ತಾ ಇರೋದು ಯಾರು? ಅರ್ಧಂಬರ್ಧ ಕಿತ್ಕೊಳ್ತಾ ಇರೋದು ಯಾರು? ಏನ್ ನಡೀತಾ ಇದೆ ಇಲ್ಲಿ ಅಂತ. ಎಲ್ಲೋ ಅರ್ತ್ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಯ್ತಾ? ಅರ್ತ್ ಮ್ಯಾನೇಜ್ಮೆಂಟ್ ಇಂಬ್ಯಾಲೆನ್ಸ್ ಆಯ್ತು ತಾನೇ? ಇಲ್ಲಿ ಇಂಬ್ಯಾಲೆನ್ಸ್ ಆದಾಗ ಅನೇಕ ಸಮಸ್ಯೆಗಳು ಇರುತ್ತೆ. ಇದು ಇವನ ಗುಣ. ಇದು ಇವನೇನು ಮಾಡ್ತಾನೆ? ಮನಿ ಇವನ ಹತ್ರ ಇದೆಯಾ? ಫೈನಾನ್ಸ್ ಕೊಡುತಗೊಳ್ಳೋ ವ್ಯವಹಾರ ಇವ್ರಿಗೆ ವಹಿಸ್ಬೇಕಾಗಿತ್ತು ಅವಳಿಗೆ. ಅವಳು ತಗೊಳಲ್ಲ, ಯಾಕಂದ್ರೆ ರಾಜಕಾರಣದ ಗುಣ ಇದೆ, ಅವರು ರಜೋಗುಣಿ. ತನ್ನ ಖರ್ಚಿಗೆ ಏನ್ ಬೇಕೋ ಅದನ್ನಷ್ಟೇ ಕೇಳೋದ ಅವಳು. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ, ನನಗೆಲ್ಲ ಹೇಳ್ಬೇಡ ಎಂತ ಹೇಳೋದನ್ನ ಸಾಮಾನ್ಯವಾಗಿ ಕೇಳಿಲ್ಲ ನೀನು. ನಾನೇನ್ ಮಾಡ್ಲಿ ಅದನ್ನ? ನನಗ್ ಬೇಕು ಅಷ್ಟೇ. ಏನ್ ಮಾಡ್ದ ಗೊತ್ತಿಲ್ಲ. ಅವ್ನು ಮಾಡ್ಬೇಕಾಗಿರೋವಾಗ ಸರಿಯಾಗಿ ವ್ಯಾಪಾರ ಮಾಡ್ಬೇಕು ಅಂತ ಕೇಳಿದ್ರೆ ಸರಿಯಾಗಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸರಿ ಇರ್ಬೇಕು ತಾನೇ. ಒಂದು ಸಿಸ್ಟಮ್ ಜನರೇಟ್ ಆಗಿದ್ರೆ ಮಾತ್ರ ನೀನ್ ಅದನ್ನ ಸರಿ ಮಾಡಬಹುದೇ ವಿನಃ ನಿನ್ ಸಿಸ್ಟಮೆಟಿಕ್ ಆಗಿ ನೀನ್ ಅದನ್ನ ಮಾಡ್ಲಾರದ ಹೊರತು. ಇಲ್ಲೇನಾಗಿದೆ ಅವನಿಗೆ? ಹಾ, ಕಳಪೆ ದಿನಚರಿ ಇದೆ ಇವನು ಅಂತ ಇಟ್ಕೋ. ಇವನು ಬೆಳಗ್ಗೆ ಹೇಳಲ್ಲ, ಸುಖ ಸುಪ್ಪತ್ತಿಗೆ ಅಲ್ಲಿ ಮಲಗಿದ್ದಾನೆ ಇವನು. ಬೆಳಗ್ಗೆ ಬೇಗ ಹೇಳಲ್ಲ ಅವನು, ಎದ್ದು ಅವನು ವ್ಯಾಪಾರ ಧರ್ಮವನ್ನು ಪಾಲನೆ ಮಾಡಲ್ಲ. ಅವನಿಗೆ ಯಾವಾಗ ಬೇಕೋ ಅವಾಗ ಬರ್ತಾನೆ, ಕೇಳಿದ್ರೆ ಏನೆಲ್ಲ ಮಾತಾಡ್ತಾನೆ. ಹೇಗೆ ಮ್ಯಾನೇಜ್ ಮಾಡ್ತೀಯ? ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅದು, ಅಲ್ಲಿ ದುಡ್ಡು ಹಾಕಿ ದುಡ್ಡು ತೆಗಿಬೇಕಾಗಿದೆ. ಇವನು ಕಳಪೆದು ಗುಣಮಟ್ಟ ಇದ್ರೆ ಆಗತ್ತಾ? ಇನ್ನು ನಂಬ್ಕೊಂಡವ್ರು ಅಧೋಗತಿ. ಅಪ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಂಡಿದ್ದಾನೆ, ಹೊರೆ ಇದೆ ಅವನಿಗೆ. ಅಮ್ಮ ಭರವಸೆ ಕೊಟ್ಟಿದ್ದಾಳೆ. ಏನ್ ಮಾಡಿದಾಳೆ ಅಮ್ಮ? ಸೃಷ್ಟಿ ಮಾಡಿದಾಳೆ. ಹೀಗಾಗುತ್ತೆ, ಹಾಗಾಗುತ್ತೆ, ಹಾಗಾಗುತ್ತೆ, ನನ್ನ ಹತ್ರ ಇದು ಸಿಗುತ್ತೆ, ಅದು ಸಿಗುತ್ತೆ ಎಲ್ಲ ಹೇಳ್ಕೊಂಡ್ ಬಂದಿಲ್ಲ ಅಮ್ಮ. ಎಲ್ಲ ಸಿಗುತ್ತೆ, ಇವನು ಬಾಗಿಲು ಓಪನ್ ಮಾಡಿದ್ರೆ ತಾನು ಸಿಗೋದು. ಮಾಡ್ತಾ ಇಲ್ಲ. ನೆಕ್ಸ್ಟ್ ಈಗ ಅಮ್ಮನ ಹತ್ರ ಬಂದ್ಬಿಡೋಣ. ಏನಿದೆ ಅವಳ ಹತ್ರ? ಅವಳಿಗೊಂದು ಸಮಸ್ಯೆ ಇದೆ. ನಾನ್ ಕಷ್ಟಪಟ್ಟಿರೋದನ್ನ ನನ್ನ ಮಗ ಕಷ್ಟಪಡಬಾರ್ದು ಅಂತ ಸಮಸ್ಯೆ ಇದೆಯಾ? ಅದಕ್ಕೆ ಅವಳು ಅವನಿಗೆ ಏನು ಜಾಸ್ತಿ ಹೇಳಕ್ ಹೋಗಲ್ಲ. ಅವ್ರ ಅಪ್ಪನಿಗೆ ಅಲ್ಲಿ ಹೊಟ್ಟೆ ಉರಿತಾ ಇರುತ್ತೆ. ಕಾರಣ ಏನ್ ಹೇಳು? ಅವನ್ ಸಂಪಾದನೆ ಮಾಡಿದನ್ನೆಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾನೆ ಇವಳು ನಂಬ್ಕೊಂಡು. ಇವಳು ಅವನು ಉದ್ಧಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲದೇ ಇರೋ ಭರವಸೆಗಳನ್ನೆಲ್ಲ ಕೊಟ್ಟಿದ್ದಾಳೆ ಜನಕ್ಕೆ. ವ್ಯಾಪಾರ ಪ್ರಾರಂಭ ಮಾಡಿದ್ದಾಳೆ, ಅವನು ಅಲ್ಲಿ ಮಾಡ್ತಾ ಇಲ್ಲ. ಕೇಳಿದ್ರೆ ಜಗಳ ಬರುತ್ತೆ. ಅಲ್ಲಿ ಹೆಂಡತಿ ಮಾತು ಕೇಳ್ಬೇಕಾ, ಇಲ್ಲಿ ಅಮ್ಮನ ಮಾತು ಕೇಳ್ಬೇಕಾ? ಅಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದೀನಿ, ನೀನ್ ಇಷ್ಟು ಟಾರ್ಗೆಟ್ ಮಾಡ್ಲೇಬೇಕು ಅಂತ ಹೇಳ್ತಾಳೆ. ಅಪ್ಪ ಯಾಕಂತ ಕೇಳಿದ್ರೆ ಅವಳ ಮೇಲೆ ರೇಗಿರ್ತಾನೆ. ಇಲ್ಲಿ ಇವನ್ ಏನ್ ಮಾಡ್ತಾನೆ? ಹೆಂಡತಿ ಮಾತು ಕೇಳೋದ ನಿನ್ ಮಾತು ಕೇಳೋದ ಅಂತ ಅನ್ನೋಂಥ ಪ್ರಶ್ನೆ ಬರುತ್ತೆ ಅವನಿಗೆ. ಅವಾಗ ನಾನು ಹೆಂಡತಿ ಕಂಡ್ರೆ ಆಗ್ತಾ ಇಲ್ಲ ಇವ್ರಿಗೆ ಅಂತ ಅವಳು ಅಂತ, ನಿಮ್ಮ ಅಮ್ಮನಿಗೆ ನಾನು ಕಂಡ್ರೆ ಆಗ್ತಾ ಇಲ್ಲ ಅಂತ ಅವಳು ಅಂತಾಳೆ. ಅವಳ ಮಾತು ಕೇಳೋದ ಇವಳು ಮಾತು ಕೇಳೋದ ಅವನು? ಇಲ್ಲಿಗೆ ಜೀವನ ಸಾಕಾಯ್ತಾ ಅಂತ. ಏನ್ ನಡೀತಾ ಇದೆ ಇಲ್ಲಿ?
ಹೇಗೆ ಮ್ಯಾನೇಜ್ ಮಾಡ್ಬೇಕಾಗಿತ್ತು ಇದನ್ನ. ಇಲ್ಲಿ ನೋಡು, ಮದರ್ ಅಂಡ್ ಡಾಟರ್ ಅಂತ ಕೂಡ ಹೇಳಲಾಗಿದೆ ಇಲ್ಲಿ. ಹೌದಾ? ಹಿರಿಯ ಮಗಳನ್ನ ಕೂಡ ಇಲ್ಲಿ ಮೂನಿಂದಾನೇ ನೋಡುವಂಥದ್ದು ಇರುತ್ತೆ. ಅದಾದ್ಮೇಲೆ ಮನಸ್ಸಿದೆ ಇಲ್ಲಿ. ಮನಸ್ಸು ಸ್ಥಿರನ ಇದೆ. ಸ್ಥಿರ ರಾಶಿಯಲ್ಲಿದ್ರೆ ಕೆಲವು ಸಾರಿ ಸ್ಥಿರ ಆಗಿರ್ಬೋದು, ಆದ್ರೆ ಚಂದ್ರ ಚಂಚಲ ಅಲ್ಲ ಅವನು. ನನ್ನ ಮಗನಿಗೆ ಬಂದಿರೋ ಕಷ್ಟ ನನಗ್ ಬಂದಿರೋ ಕಷ್ಟ ನನ್ನ ಮಗನಿಗೆ ಬರಬಾರದು ಅಂತ. ಅದಾದ್ಮೇಲೆ ಇಲ್ಲಿರೋದೇನು ಮತ್ತೆ ಚೇಂಜಸ್, ಬದಲಾವಣೆಗಳನ್ನು ಮಾಡಿ ನೋಡೋದು, ಡಿಫ್ರೆಂಟ್ ಆಗಿ ಮಾಡಿ ನೋಡೋದು. ಹಾಗೆ ಬದಲಾವಣೆ ಮಾಡ್ಬೋದು, ಹೀಗೆ ಬದಲಾವಣೆ ಮಾಡ್ಬೋದು, ನನ್ನ ಮಗನ್ ಹೀಗೆ ಸರಿ ಮಾಡ್ಬೋದೇನೋ, ಮೈಂಡ್ ಓಡುತ್ತೆ ಅದು. ಆಮೇಲೆ ಇನ್ನೊಂದು ಟ್ರಾವೆಲ್ಸ್, ಇವಳು ಆಗಾಗ ಹೊರಗಡೆ ಹೋಗ್ಬೇಕು ವ್ಯಾಪಾರಕ್ಕೆ, ವ್ಯಾಪಾರಿ ತಾನೆ. ಟ್ರಾವೆಲಿಂಗ್ ಎಲ್ಲಿರುತ್ತೆ? ಸಪ್ತಮ ಸ್ಥಾನ. ಹೌದಾ? ವ್ಯಾಪಾರ ಎಲ್ಲಿ, ಬಿಸ್ನೆಸ್ ಎಲ್ಲಿರುತ್ತೆ? ಸಪ್ತಮ ಸ್ಥಾನದಲ್ಲಿರುತ್ತೆ. ನೆಕ್ಸ್ಟ್ ಲಾಸಸ್, ಓಡಾಡೋದಕ್ಕೊಂದಿಷ್ಟು ಕಳೆದಾಗಿದೆ ಇಲ್ಲಿ. ಅಲ್ಲಿಂದ ಮತ್ತೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂತ ಕೇಳಿದ್ರೆ ಒಂದಿಷ್ಟು ಬಂದಿದೆ. ಇವನ್ ನಂಬ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದಾಳೆ, ಇವನು ಕೆಲಸ ಮಾಡ್ತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ, ಇಲ್ಲಿ ಲಾಸ್ ಆಗ್ತಾ ಇದೆ. ಯಾವಾಗ ಲಾಸ್ ಆಗುತ್ತೆ? ಸಿಸ್ಟಮ್ ತುಂಬಾ ಪೂರ್ ಇದ್ರೆ ಲಾಸ್ ಆಗುತ್ತೆ. ಈ ಸಿಸ್ಟಮ್ ಸರಿಯಾಗಿತ್ತು ಅಂದ್ರೆ, ಜಾಸ್ತಿ ಆಯ್ತು ಅಂತಂದ್ರೆ ಅವನು ಇಲ್ಲದೆಲ್ಲ ಮಾಡ್ತಾನೆ. ಇಲ್ಲಿ ಲಾಭ ಜಾಸ್ತಿ ಬಂತು ಅಂದ್ರೆ ಇಲ್ಲದೆಲ್ಲ ಮಾಡ್ತಾನೆ ಅವನು. ಕಡಿಮೆ ಆದ್ರೆ ಮತ್ತೇನ್ ಮಾಡ್ಬೇಕು? ಅದನ್ನಿಗೆ ಬ್ಯಾಲೆನ್ಸ್ ಮಾಡ್ಬೇಕು. ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನುವಂಥದ್ದು ತುಂಬಾ ಮುಖ್ಯವಾದ ವಿಷಯ. ಇಲ್ಲಿ ಮೊದಲನೇ ಮನೆ ಅನ್ನುವಂಥದ್ದನ್ನು ನೋಡೋಣ ಈಗ. ಹೌದಾ? ಫಸ್ಟ್ ಹೌಸ್, ತನ್ನ ಶರೀರ ಏನೇನಿರುತ್ತೆ ಅದರಲ್ಲಿ. ಫಿಸಿಕಲ್ ಅಪಿಯರೆನ್ಸ್ ಇದೆಯಾ? ದೈಹಿಕ ನೋಟ, ದೈಹಿಕವಾಗಿ ಚೆನ್ನಾಗಿರ್ಬೇಕು, ಸದೃಢವಾಗಿರ್ಬೇಕು ತಾನು ಏನೇ ಮಾಡ್ಬೇಕಂದ್ರೆ. ಅದಕ್ಕೆ ದುಡ್ಡು ಬೇಕಾ? ಖರ್ಚಾಗತ್ತೆ. ಹೌದಾ? ಮ್ಯಾನರಿಸಮ್, ನಡವಳಿಕೆ ಚೆನ್ನಾಗಿರ್ಬೇಕಾ? ವ್ಯಾಪಾರ ಆಗ್ಲಿ ಏನೇ ಆಗ್ಲಿ ನಡವಳಿಕೆ ಚೆನ್ನಾಗಿರ್ಬೇಕಾ? ನೀನ್ ವ್ಯಾಪಾರ ಮಾಡ್ಬೇಕಂದ್ರೂ ಅಷ್ಟೇ, ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕು ನಿನ್ನ ಹತ್ರ. ಆದ್ರೆ ವ್ಯಾಪಾರ ಮಾಡ್ಬೇಕಂದ್ರೆ ನಡವಳಿಕೆ ಚೆನ್ನಾಗಿರ್ಬೇಕಾ? ನೀನ್ ಏನ್ ಮಾಡ್ಬೇಕಂದ್ರೂ ನಡವಳಿಕೆ ಚೆನ್ನಾಗಿರ್ಬೇಕು. ಒಂದು ವೇಳೆ ಅದು ಚೆನ್ನಾಗಿಲ್ಲ, ಇದು ಕೂಡ ನಡವಳಿಕೆನೆ. ಇಲ್ಲಿ ಲ್ಯಾಕ್ ಆಫ್ ಡಿಸಿಪ್ಲಿನ್, ಶಿಸ್ತಿನ ಕೊರತೆ ಇದೆ ಅಂತ ಕೇಳಿದ್ರೆ, ಅವನು ಕಳಪೆ ದಿನಚರಿ ಹೊಂದಿದಾನಂದ್ರೆ ನಡವಳಿಕೆ ಸರಿ ಇಲ್ಲ ಅಂತ. ಅದಕ್ಕೆ ಇವನಿಗೆ ಆತಂಕ ಬಂದಿದೆ ಇಲ್ಲಿ. ನೆಕ್ಸ್ಟ್ ವಿಟಾಲಿಟಿ, ಚೈತನ್ಯಶೀಲನಾಗಿರ್ಬೇಕು ಅವನು. ಚೈತನ್ಯಶೀಲನಾಗಿರ್ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬೇಕು? ಅವನಿಗೆ ಬೇಕಾಗಿರೋದೆಲ್ಲ ಸಫಿಸಿಯೆಂಟ್ ಆಗಿ ಅಲ್ಲಿ ಇರ್ಬೇಕು. ಅದಕ್ಕೇನಾಗತ್ತೆ? ದುಡ್ಡು ಖರ್ಚಾಗತ್ತೆ. ವ್ಯಾಪಾರದ ಹಿಂದಿನ ಮನೆ ಅದು. ಹೌದಾ? ವ್ಯಾಪಾರ ಅಂದ್ರೆ ಧನಸ್ಥಾನ. ಧನ ನಷ್ಟ ಆಗೋದು ಎಲ್ಲಿ? ಶರೀರಕ್ಕೋಸ್ಕರ ನಷ್ಟ ಆಗಿದೆಯಪ್ಪ, ಇದನ್ನ ನಷ್ಟ ಅಂತ ಕರೆಯಕ್ಕಾಗತ್ತಾ? ನಷ್ಟ ಅಂತ ಕರೆಯಕ್ಕಾಗತ್ತಾ ಇದನ್ನ? ಅದಕ್ಕೋಸ್ಕರ ತಾನು ನೀನ್ ದುಡಿತಾ ಇರೋದು. ಆದ್ರೆ ನೀನ್ ವ್ಯಾಪಾರದಲ್ಲಿ ಚೆನ್ನಾಗಿ ಇದನ್ನೆಲ್ಲ ಮೇಂಟೈನ್ ಮಾಡಿ ಸ್ವಲ್ಪ ಮುಂದಕ್ಕೆ ಹೋಗಿದ್ದೆ ಅಂತ ಕೇಳಿದ್ರೆ ಇದಕ್ಕೇನ್ ಕೊರತೆ ಆಗಲ್ವಲ್ಲ ನಿನಗೆ. ನೀನ್ ಯಾವಾಗ ಇದು ಕಡಿಮೆ ಆಗುತ್ತೋ ನಿನ್ಗೆ ಆಗ ಕೊರತೆ ಆಗುತ್ತೆ. ಹೌದಾ? ಇನ್ ನೆಕ್ಸ್ಟ್ ಸೆಕೆಂಡ್ ಹೌಸ್ಗೆ ಬರೋಣ. ಏನೇನಿದೆ ಸೆಕೆಂಡ್ ಹೌಸ್ ಅಲ್ಲಿ? ವೆಲ್ತ್, ಸಂಪತ್ತನ್ನ ಕ್ರೋಢೀಕರಣ ಮಾಡ್ಬೇಕು ಅಂತಾನೆ ಮಾಡಿರುವಂತ ಒಂದು ವ್ಯವಸ್ಥೆ ಅದು. ಕಳಪೆ ಗುಣಮಟ್ಟದ್ದಾಗಿದ್ರೆ ಸಂಪತ್ತು ನಷ್ಟ ಆಗತ್ತಾ? ಅಲ್ಲಿ ವ್ಯಾಪಾರ ಸರಿಯಾಗಿ ಆಗ್ಲಿಲ್ಲ ಅಂತ ಕೇಳಿದ್ರೆ ಇರೋದ್ರಲ್ಲೇ ಖರ್ಚಾಗುತ್ತೆ, ಸಂಪತ್ತು ವ್ಯಯ ಆಗುತ್ತೆ. ಯಾತಕ್ಕಾಗಿ? ಹಿಂದೆ ಅವನಿಂದ ತಾನೆ, ಕುಜಾಧಿಪತಿ ಹಿಂದೆ ಇದಾನಲ್ಲಿ. ಯಾರಿಂದ ಆಗಿದೆ ಅದು? ಹಿಂದೆ ಅಲ್ಲಿ ಸ್ಥಿರ ಶುಕ್ರ ಇದ್ದಾನೆ. ಶುಕ್ರನ್ ಡಿಸೈರ್ಸ್ ಇದೆ ಅವನಿಗೆ ಖರ್ಚು ಮಾಡ್ಬೇಕಾಗಿದೆ. ಅವಳಿಗೆ ಖರ್ಚು ಮಾಡ್ಬೋದಕ್ಕಂತಾನೆ ಈ ಸಂಸಾರ ನಡೆಸ್ತಾ ಇರೋದು ಇವರು. ಬಟ್ ಅಲ್ಲಿ ಏನ್ ಕೊರತೆ ಆಗಿರೋದು ಏನು? ನಡವಳಿಕೆ ಸರಿ ಇಲ್ಲ, ಕಳಪೆ ಗುಣಮಟ್ಟದ್ದಾಗಿದೆ. ಆ ಕಾರಣದಿಂದ ಇಲ್ಲಿ ಲಾಸಸ್ ಆಗ್ತಾ ಇದೆ ಅದು. ಅದಾದ್ಮೇಲೆ ಏನು? ಪ್ರೊಫೆಷನ್, ವೃತ್ತಿಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ನೆಕ್ಸ್ಟ್ ಫೈನಾನ್ಸಿಯಲ್ ಸೆಕ್ಯೂರಿಟಿ, ಇದರಿಂದ ಏನ್ ಬರ್ಬೇಕಾಗಿತ್ತು? ಆರ್ಥಿಕ ಭದ್ರತೆ ಅನ್ನತಕ್ಕಂಥದ್ದು ಬರಬೇಕಾಗಿತ್ತು. ಕಳಪೆ ಗುಣಮಟ್ಟದ ವ್ಯವಹಾರದಿಂದ ಆರ್ಥಿಕ ಭದ್ರತೆ ಇರುತ್ತೆ. ಇವಳು ಭದ್ರತೆಯನ್ನ ನೋಡಿ ಬಂದಿರೋದು ಯಾರು? ಶುಕ್ರ. ನಾನ್ ಲಕ್ಸುರಿಯಸ್ ಮೇಂಟೈನ್ ಮಾಡ್ಬೇಕು, ನನಗ್ ಬೇಕಾಗಿದ್ದೆಲ್ಲ ಇವನ ಹತ್ರ ಸಿಗುತ್ತೆ ಅಂತ ತಿಳ್ಕೊಂಡು ಬಂದಿರೋದು ಇಲ್ಲಿ. ಮತ್ತ ಅವಳಿಗೆ ಒಂದು ಅಸಮಾಧಾನ ಮಾಡಿದ್ರೆ ಸಂಸಾರ ನೆಟ್ಟಗಿರುತ್ತಾ?
ಕಾರಣ ಯಾರಿಲ್ಲಿ? ಯಾರು ಕಾರಣ? ಇವನೇ ಕಳಪೆ. ಅರ್ಧ ಮನಸ್ಸು ಅಲ್ಲಿದೆ, ಅರ್ಧ ಮನಸ್ಸು ಇಲ್ಲಿದೆ ಅವನಿಗೆ. ಆ ಕಳಪೆ ಗುಣಮಟ್ಟದ ಕಾರ್ಯಗಳನ್ನ ಮಾಡ್ತಾ ಇರೋದ್ರಿಂದ ಇವನಿಗೆ ಇಲ್ಲಿ ಸಮಸ್ಯೆ. ನೆಕ್ಸ್ಟ್ ಥರ್ಡ್ ಹೌಸ್ ಏನ್ ಮಾಡುತ್ತೆ? ಕಮ್ಯುನಿಕೇಶನ್. ಥರ್ಡ್ ಹೌಸ್ ಕಮ್ಯುನಿಕೇಶನ್ ಸರಿ ಮಾಡ್ಕೋಬೇಕಾಗಿತ್ತಾನೆ ಅವನು. ಸ್ಥಿರ ಅವನಲ್ಲಿ ವ್ಯಾಪಾರ ಸರಿ ಆಗ್ಬೇಕು ಅಂತ ಕೇಳಿದ್ರೆ ಕಮ್ಯುನಿಕೇಶನ್ ಸರಿ ಇರ್ಬೇಕು. ಅದಕ್ಕೆ ಹೇಳೋದು, ಹಣ ಬರ್ಬೇಕು ಅಂತ ಕೇಳಿದ್ರೆ ಆ ಹಣ ಇದೆಯಲ್ಲ ಅದರ ಮುಂದಿನ ಮನೆ, ಅದು ಅದಕ್ಕೆ ಧನಸ್ಥಾನ. ನಿನಗೆ ಯಾವುದು ಧನಸ್ಥಾನ ಇದೆಯೋ ಆ ಧನಸ್ಥಾನಕ್ಕೆ ಧನಸ್ಥಾನವನ್ನು ನೋಡ್ಬೇಕು ನೀನು. ಅವಾಗ ಏನಾಗುತ್ತೆ ನಿಂದು ಕಮ್ಯುನಿಕೇಶನ್ ಹೇಗಿದೆ, ನೀನು ಇವ್ರ ಜೊತೆ ಹೇಗೆ ವ್ಯವಹರಿಸ್ತೀಯ ಅನ್ನೋದು ತುಂಬಾ ಮುಖ್ಯ ತಾನೆ. ನೆಕ್ಸ್ಟ್ ಲರ್ನಿಂಗ್. ಮೂರನೇ ಮನೆಯಿಂದ ಲರ್ನಿಂಗ್ ನೋಡ್ಬೇಕಾಗಿದೆ. ಇವನೇನೋ ಕಲಿಬೇಕಾಗಿದೆ, ಸ್ಕಿಲ್ ತಾನೇ ಇವನ್ ಮಾಡ್ಬೇಕಾಗಿರೋದು. ಇವನ್ ಏನ್ ಬೇಕು ಅದನ್ನ ಕಲಿಬೇಕಾಗಿದೆ ಅವರಿಂದ. ಯಾರಿಂದ ಕಲಿಬೇಕಾಗಿದೆ? ಮೂರನೇ ಮನೆ ಅವರು. ಮೂರನೇ ಮನೆ ಕಾಮ ಅದು. ಇವಾಗ ನಾವು ಕಾಲಪುರುಷ ಕುಂಡಲಿನಲ್ಲಿ ಬರ್ತಾ ಇದೀವಿ. ಮಿಥುನ್ ರಾಶಿ ಏನಾಗುತ್ತೆ? ಕಾಮ. ಅವನಿಗೆ ಏನೇನ್ ಬೇಕಾಗಿದೆ ಅಂತ ತಿಳ್ಕೊಂಡು ಇವನ್ ಇಲ್ಲಿ ತಂದು ಇಟ್ಕೋಬೇಕಾಗಿತ್ತು ವ್ಯಾಪಾರ ಮಾಡ್ಬೇಕಾಗಿದ್ರೆ. ಅವನಿಗೆ ಏನ್ ಬೇಕು ಅಂತ ಇವನಿಗೆ ಗೊತ್ತಿರ್ಬೇಕು. ಯಾಕಂದ್ರೆ ಅದರ ಅರ್ಧ ಅದರಲ್ಲಿ ಅರ್ಧ ಇದ್ರಲ್ಲಿ ಇದ್ದಾನೆ ಇವನು. ಅವನ್ ಜೂಜ್ಕೋರ ಇದ್ದಾನೆ. ಅವನಿಗೆ ಏನ್ ಬೇಕು ಅದನ್ನ ಇವನ್ ತಂದಿಟ್ಟು ಅವನ ಜೊತೆ ವ್ಯಾಪಾರ ಮಾಡ್ಬೇಕಾಗಿತ್ತು. ಇವನ್ ಜೂಜ್ ಆಡಕ್ ಕೂತ್ಕೊಂಡ್ರೆ ಹೋಗುತ್ತೆ ತಾನೆ. ಅವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಇವನು. ಅವ್ರಿಗೆ ಏನ್ ಬೇಕೋ ಅದನ್ನ ತಗೊಂಬಂದು ಇಲ್ಲಿ ಇಡ್ಬೇಕಾಗಿತ್ತು. ಅದನ್ನ ದುಡ್ಡು ಇಸ್ಕೊಂಡು ಮಾರ್ಬೇಕಾಗಿತ್ತು ಇವನು. ಅವನು ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ಪೂರ್ ಕ್ವಾಲಿಟಿ ಇದ್ರೆ ಏನಾಗುತ್ತೆ? ಇಲ್ಲಿ ಲಾಸ್ ಆಗುತ್ತೆ. ನೆಕ್ಸ್ಟ್ ಶಾರ್ಟ್ ಜರ್ನಿ, ಸಣ್ಣ ಪ್ರವಾಸಗಳನ್ನು ಮಾಡುವಂತದ್ದು. ಯಾತಕ್ಕೋಸ್ಕರ? ಅವ್ರ ಬಗ್ಗೆ ತಿಳ್ಕೊಬೇಕು ಅಂತ ಕೇಳಿದ್ರೆ ಆಗಾಗ ಪ್ರವಾಸ ಮಾಡ್ತಾ ಇರ್ಬೇಕು. ಅಲ್ಲಿ ಏನೇನ್ ಸಿಗುತ್ತೆ, ಅಲ್ಲಿ ಏನ್ ನಾವು ತಗೊಂಡ್ಬಂದ್ರೆ ಎಷ್ಟು ನಮಗೆ ಲಾಭ ಬರುತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗಿತ್ತು. ಅವ್ರ ಜೊತೆಲೂ ಇರ್ಬೇಕು ಅವನು. ಅವ್ರ ಜೊತೆಲಿ ಇದ್ಕೊಂಡೆ ಇವನು ವ್ಯಾಪಾರ ಮಾಡ್ಬೇಕಾಗಿತ್ತು. ಅವ್ರ ಜೊತೆಲಿ ಸೇರ್ಕೊಂಡು ಇವನು ತನ್ನ ಕ್ವಾಲಿಟೀಸ್ನ ಕಳ್ಕೊಂಡ ಅಂತ ಕೇಳಿದ್ರೆ ಅಲ್ಲಿ ನಷ್ಟ ಅನ್ನುವಂಥದ್ದು ಆಗುತ್ತೆ. ನೆಕ್ಸ್ಟ್ ಸಿಬ್ಲಿಂಗ್ಸ್, ಒಡ ಹುಟ್ಟಿದವ್ರು ಇದಾರೆ ಇವ್ರಿಗೆ. ಅವ್ರಿಗೂ ಕೂಡ ಏನಾದ್ರೂ ಕೊಡ್ಬೇಕಲ್ಲ, ಕೊಡ್ಬೇಕು ತಾನೆ. ನಾನೇ ಇವನಿಗೆ ಸಾಲಿಲ್ಲ ಅಂದ್ರೆ ಅವ್ರಿಗೆ ಕೊಡ್ತಾನೆ? ಇವನ್ ಮಾಡಿರೋ ತಪ್ಪುಗಳಿಂದ ಆಡಳಿತ ಇವನ ಹತ್ರ ಇದೆಯಾ? ಆಡಳಿತ ಇದೆ ಅವನ ಹತ್ರ. ಇವ್ರು ಚಿಕ್ಕವರಪ್ಪ, ಇವನ್ ದೊಡ್ಡವನು, ಹಿರಿಯ ಮಗ ತಾನೆ. ಇವನ್ ದೊಡ್ಡವನು, ಇವನು ಆಡಳಿತ ಅನ್ನುವಂಥದ್ದು ಇವನ ಹತ್ರ ಇದೆ, ದುಡ್ಡು ಇವನ ಹತ್ರ ಇದೆ. ಇವನು ಹೆಂಡತಿ ಕೈಗೆ ಅಧಿಕಾರ ಸಿಕ್ಕಿದ್ರೆ ಏನಾಗುತ್ತೆ? ಫಸ್ಟ್ ಅವಳಿಗೆ ಬೇಕಾಗಿರೋದನ್ನ ತಗೋತಾಳೆ. ಅವಳು ಏನ್ ಮಾಡ್ತಾಳೆ ಅಂದ್ರೆ ಜವಾಬ್ದಾರಿ ತಗೊಳ್ಳೋದಕ್ಕೆ ತಯಾರಿಲ್ಲ. ಯಾಕಂತ ಕೇಳಿದ್ರೆ ಅವಳಲ್ಲಿ ರಾಜಕಾರಣದ ಗುಣ ಇದೆ. ಹೌದಾ? ಆ ಕಾರಣದಿಂದ ಅವಳು ಜವಾಬ್ದಾರಿ ತಗೊಂಡ್ರೆ ಓಕೆ, ಎಲ್ಲ ಚೆನ್ನಾಗಿ ನಡೀತಾಳೆ ಎಲ್ಲ ಯಾಕಂದ್ರೆ ಅವಳ ಹತ್ರ ಚೆನ್ನಾಗಿ ಬುದ್ಧಿ ಇರುತ್ತೆ. ಅವಳ ಕೈಗೆ ಜವಾಬ್ದಾರಿ ಕೊಡಬೇಕಾಗಿತ್ತು. ಬಟ್ ಸುಖಾಸಕ್ತಳಾಗಿರೋದ್ರಿಂದ ಇಲ್ಲಿ ಏನು ಕ್ರಿಯೇಟರ್ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅವಳ ಕೈ ಕೊಡಕ್ ಇಷ್ಟಪಡಲ್ಲ. ಯಾಕಂದ್ರೆ ಅವಳಿಗೆ ಆಸೆ ಜಾಸ್ತಿ, ಖರ್ಚು ಜಾಸ್ತಿ. ಹಾಗಾಗಿ ಅವಳ ಕೈಲಿ ಇವಳು ಕೊಡಲ್ಲ. ಅದಕ್ಕೆ ಅತ್ತೆ ಸೊಸೆಗೆ ಜಗಳ ಇದೆ. ನೆಕ್ಸ್ಟ್ ಅವಳು ಕೊಟ್ರನು ಖರ್ಚು ಮಾಡದೇ ಇರಕ್ಕಾಗತ್ತಾ? ಇಲ್ಲ, ಅವಳು ಖರ್ಚು ಮಾಡೇ ಮಾಡ್ತಾಳೆ. ನೆಕ್ಸ್ಟ್ ಸೆವೆಂತ್ ಹೌಸ್ ಏನಿದೆ ಇಲ್ಲಿ? ಪಾಲುದಾರಿಕೆ ಇದೆ. ವ್ಯಾಪಾರ ಮಾಡುವಾಗ ಏನ್ ಮಾಡಿದ್ದಾರೆ ಇಲ್ಲಿ? ಫಸ್ಟ್ ಬಂದಿರೋ ಹಣ ಎಲ್ಲಿ ಬಂತು? ಧರ್ಮದಲ್ಲಿ ಬಂದಿರೋ ಹಣ ಶುಕ್ರನ ಅಧೀನದಲ್ಲೇ ಇತ್ತು ಅದು. ಹೌದಾ? ಶುಕ್ರ ಸಪ್ತಮವನ್ನು ನೋಡ್ತಾನೆ ಅಂತ ನಾನು ಹೇಳಿದ್ದೆ. ಆ ಸುಖಕ್ಕೋಸ್ಕರ ಇಲ್ಲಿ ಖರ್ಚು ಬೇಕಾಗಿದೆ. ಆದ್ರೆ ಪಾಲುದಾರಿಕೆ ಇತ್ತ ಇಲ್ಲಿ? ಹಣ ತಗೊಂಡ್ಬಂದಿರುವಾಗ ಇದೆ, ಪಾಲುದಾರಿಕೆ ಇದೆ ಅಲ್ಲಿ. ಇವ್ರ ಕಡೆಯಿಂದ ಹೆಲ್ಪ್ ತಗೊಂಡು ಆಗಿದೆ ಇದನ್ನ. ನೆಕ್ಸ್ಟ್ ಮ್ಯಾರೇಜ್, ಮದುವೆ ಆಗಿದೆ, ಅದಕ್ಕೂ ದುಡ್ಡು ಖರ್ಚು ಆಗೋದೇ ಅದು. ನೆಕ್ಸ್ಟ್ ಕಾಂಪ್ಲಿಕ್ಟ್ಸ್, ತೊಡಕುಗಳು ಅನ್ನುವಂಥದ್ದು ಇದೆ ಇಲ್ಲಿ. ಹೇಗೆ ತೊಡಕುಗಳಿದೆ ಅಂತ ಕೇಳಿದ್ರೆ ಇಲ್ಲಿ ಶುಕ್ರನಿಗೆ ಡಿಸೈರ್ ಇದೆ. ಹೌದಾ? ಸಪ್ತಮ ಸ್ಥಾನ. ಆ ಆಸೆಗೋಸ್ಕರನೇ ಇಲ್ಲಿಗೆ ಬಂದಿರೋದು. ಅದನ್ನ ಮಾಡಬೇಡ ಅಂದ್ರೆ ತೊಡಕಾಗುತ್ತಾ? ಎನಿಮೀಸ್ ಎಲ್ಲಿಂದ ಉತ್ಪತ್ತಿ ಆದ್ರು? ಅವ್ರ ಮನೆಯವ್ರು ಬಂದಾಗ ಇವ್ರು ಹೇಗಿದ್ದಾರೆ ಅಂತ ನೋಡಕ್ ಬಂದಿರ್ತಾರ. ಅವ್ರು ಹೋಗುವಾಗ ಫಿಟ್ಟಿಂಗ್ ಇಟ್ಟು ಹೋಗ್ತಾರೆ. ಅದನ್ನ ಕೇಳು, ಇದನ್ ಕೇಳು,
ನೀನು ಇವಾಗಲೇ ಸುಮ್ಮನೆ ಬಿಟ್ರೆ ಅವನು ಮುಂದೆ ಏನು ಕೊಡ್ಸಲ್ಲ, ಅವ್ರು ಹಾಗೆ ಇವ್ರು ಹಾಗೆ ಇವೆಲ್ಲ ಮಾತು ಬರಲ್ಲ. ಪಿಟಿಂಗ್ ಮಾಸ್ಟ್ರೇ ಅಲ್ಲಿ ಎನಿಮಿ ಸ್ಟಾರ್ಟ್ ಆಗೋದೇ ಅಲ್ಲಿಂದಾನೆ ಅಲ್ಲ. ಅದಕ್ಕೆ ಅವ್ರನ್ನ ಕಂಡ್ರೆ ಇವ್ರಿಗೆ ಆಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗೆ ಆಗಲ್ಲ. ನೆಕ್ಸ್ಟ್ ಏಟ್ತ್ ಹೌಸ್ ಯಾಕಂತ ಕೇಳಿದ್ರೆ ಈ ಏಟ್ತ್ ಹೌಸ್ ಇದೆಯಲ್ಲ, ಇಲ್ಲಿ ಇದು ಖರ್ಚಾಯ್ತಾ? ಇಲ್ಲಿ ಇದೇನಿದ್ರು ಖರ್ಚಿನ ಮಟ್ಲೆ, ಇದು ಖರ್ಚೇ ಆಯ್ತು. ಇಲ್ಲಿ ವ್ಯಾಪಾರ ಅನ್ನುವಂಥದ್ದು ಕೂಡ ಎಲ್ಲಿದೆ? 2ನೇ ಮನೆಯಿಂದ 7ನೇ ಮನೆ ವ್ಯಾಪಾರ ನಿಂದು. ಅಲ್ಲಿಗೆ ನಿನಗೆ 8ನೇ ಮನೆ ಆಯ್ತು ತಾನೇ? ಆಯ್ತಾ? ಏಟ್ತ್ ಹೌಸ್ ಕೆಲಸ ಏನು? ಇಲ್ಲಿ ಕೆಲಸ ಮಾಡ್ಬೇಕಾಗಿದ್ದೇನು ಅಂತ ಕೇಳಿದ್ರೆ ರೀಜನರೇಷನ್ ಮಾಡ್ಬೇಕಾಗಿತ್ತು, ಪ್ರೊಡಕ್ಷನ್ ಮಾಡ್ಬೇಕಾಗಿತ್ತ. ಇವನು ಇನ್ವೆಸ್ಟ್ಮೆಂಟ್ ಮಾಡಿದಾನ, ಇಲ್ಲಿ ವ್ಯಾಪಾರ ನಡೆಸಿದ್ದು ಯಾರ ಜೊತೆಲಿ? ಏಟ್ತ್ ಹೌಸ್ ಅವ್ರ ಜೊತೆ. ಏಟ್ತ್ ಹೌಸ್ ಅವ್ರ ಜೊತೆಲಿ ವ್ಯಾಪಾರ ನಡೆಸಿದಾನೆ ಅಂತ ಕೇಳಿದ್ರೆ ಪುನರ್ ಉತ್ಪಾದನಾ ಸಾಮರ್ಥ್ಯ ಅನ್ನೋದು ಅಲ್ಲಿದೆ. ಕೊಟ್ಟವ್ರು ಯಾರು? ಉತ್ಪಾದನೆ ಮಾಡಿ ಕೊಟ್ಟವ್ರು ಯಾರು? ಅವರು. ಇವನು ಅದಕ್ಕೆ ತಗೊಂಡಿರ್ತಕ್ಕಂಥದ್ದನ್ನ ಇವನೇನಂತ ಕೇಳಿದ್ರೆ ರಿಟರ್ನ್ ಮಾಡ್ಬೇಕಾಗಿತ್ತು ಅವ್ರಿಗೆ ಹಣ. ಯಾವಾಗ ಇಲ್ಲಿ ಇವನು ಸಮಸ್ಯೆ ಮಾಡ್ಕೊಂಡಿದ್ದಾನು, ದುಡ್ಡು ಕಳ್ಕೊಂಡಿದ್ದಾನು, ಅವ್ರಿಗೆ ಅದನ್ನ ರಿಟರ್ನ್ ಮಾಡಕ್ ಆಗ್ತಾ ಇಲ್ಲ ಇವನ್ ಕೈಯಿಂದ. ರಿಟರ್ನ್ ಮಾಡಕ್ ಆಗ್ಲಿಲ್ಲ ಅಂತ ಕೇಳಿದ್ರೆ ಉತ್ಪಾದನೆ ಮಾಡಿರುವಂತದ್ದನ್ನ ವಾಪಸ್ ಕೊಡ್ತಾರ ಅವರು. ಅದಕ್ಕೆ ಹೇಳಿದ್ದು ನಾನು 8ನೇ ಮನೆ ಅನ್ನುವಂಥದ್ದು ಇಲ್ಲಿ ಆ ತಾಯಿ ತವ್ರ ಮನೆ ಆಯ್ತು. ಇಲ್ಲಿಗ ವ್ಯಾಪಾರಿಗಳು ಅವರು ಅಲ್ಲೇ ತಗೊಂಡ್ಬಂದು ಮಾಡಿರೋದನ್ನ ಅವ್ರದವ್ರಿಗೆ ಕೊಡ್ಬೇಕಾಗಿತ್ತು ತಾನೆ. ಅವ್ರದವ್ರಿಗೆ ಕೊಡೋಣ ಇವನ್ ಬಿಡಲ್ಲ, ಯಾಕಂದ್ರೆ ಇವನಿಗೆ ದುಡ್ಡು ಬೇಕಾಗಿದೆ ಖರ್ಚಿಗೆ. ಹೆಂಡತಿ ಜೊತೆ ಸೇರಿಸಿ ಇವನು ಕಾಮಕ್ಕೆ ಖರ್ಚು ಮಾಡ್ಬೇಕಾಗಿ ಬಿಡ್ತಾ ಇಲ್ಲ ಇವನು. ಹೇಗೆ ಮ್ಯಾನೇಜ್ ಮಾಡೋದು? ಅದನ್ನ ಇಸ್ಕೊಂಬಂದಿದ್ದಾಳ ತಾಯಿ, ಅವ್ರ ಹತ್ರ ತಗೊಂಬಂದಿದ್ದಾಳೆ ಪ್ರಾಡಕ್ಟ್ ತಗೊಂಬಂದಿದ್ದಾಳೆ. ಇಲ್ಲಿ ಸೇಲ್ ಮಾಡಿ ದುಡ್ಡು ಕೊಡ್ಬೇಕಾಗಿತ್ತು. ಸೇಲ್ ಆಗಿದೆ ಒಂದಿಷ್ಟು, ಹೆಂಗೋ ಮಾಡಿ ಅವ್ನು ಹೊರಗಡೆ ಹೋದಾಗ ಅವಳು ಹೆಂಗೋ ಸೇಲ್ ಮಾಡಿದಾಳೆ. ಬಟ್ ಅವನು ಅಲ್ಲಿ ತಿನ್ಕೊಂಡಿದ್ದಾನಲ್ಲ, ಏನ್ ಮಾಡ್ತೀಯ? ಪೂರ್ ಕ್ವಾಲಿಟಿ ಇದೆ ಇವನ ಹತ್ರ, ತಿನ್ಕೊಂಡ್ಬಿಟ್ಟಿದ್ದಾನೆ. ಅವ್ರಿಗೆ ವಾಪಸ್ ಕೊಡಕ್ ಆಗ್ತಾ ಇಲ್ಲ. ಒಂದು ರಂಧ್ರ ಆಯ್ತು ಅಲ್ಲಿ. ಲೋನ್ ಅನ್ನೋಂಥದ್ದು ಎಷ್ಟ 8ನೇ ಮನೆಗೆ ಬರುತ್ತೆ, ಲೋನ್ ರಂಧ್ರ ಆಯ್ತಾ. ಆಮೇಲೆ ನೆಕ್ಸ್ಟ್ ಹಾ ಲೆಗೆಸಿಯಸ್ ಅಂತ ಹೇಳುತ್ತೆ ಇಲ್ಲಿ ಪರಂಪರಾಗತವಾಗಿ ಇಲ್ಲಿ ವ್ಯಾಪಾರ ಮಾಡ್ಕೊಂಡ್ ಬಂದಿದ್ದಾರೆ ಇವರು. ಈ ತಾಯಿ ಈ 2ನೇ ಮನೆಯಿಂದ 8ನೇ ಮನೆ ಇದೆಯಲ್ಲ, ಅದೇನಾಗತ್ತೆ ಅಂತ ಕೇಳಿದ್ರೆ ಅಲ್ಲಿ ಅವರು ಸಪ್ತಮ ಸ್ಥಾನ ಕೂಡ ಆಗತ್ತೆ. ಸಪ್ತಮ ಸ್ಥಾನ ಅದು. ಆ ಸಪ್ತಮ ಸ್ಥಾನದೊಂದಿಗೆ ಇವರು ಸಂಬಂಧ ಇದೆ. ಈ ಸಂಬಂಧವನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅಲ್ಲಿ ಸಂಬಂಧದಲ್ಲಿ ಹಾಳಾಯ್ತಾ, ರಿಲೇಶನ್ಶಿಪ್ ಹಾಳಾಯ್ತಾ ಅಲ್ಲಿ. ನೆಕ್ಸ್ಟ್ ಸೇಡ್ ರಿಸೋರ್ಸಸ್, ಸಂಪನ್ಮೂಲವನ್ನು ಹಂಚಿಕೊಂಡಿದ್ದಾರೆ ಇವರು ವ್ಯಾಪಾರೀಕರಣ ಇದೆ ಅವ್ರ ಹತ್ರ. ಆ ಸಂಪನ್ಮೂಲ ಹಂಚಿಕೊಂಡಿದ್ದಾರೆ, ಇವ್ರದ್ದು ಕೊಡಬೇಕಾಗಿದೆ. ಅವನು ಸ್ಥಿರ ಇದ್ದವನು ಅಲ್ಲಿ ಒಪ್ಕೋತಾ ಇಲ್ಲ, ಮೊಂಡತನವನ್ನು ಪ್ರದರ್ಶಿಸ್ತಾ ಇದ್ದಾನೆ. ಅಲ್ಲಿ ಮತ್ತೆ ಲಾಸ್ ಬಂತು ತಾನೆ, ಇವ್ರಿಗೂ ರಿಲೇಶನ್ಶಿಪ್ ಹಾಳಾಯ್ತು. ರಿಲೇಶನ್ಶಿಪ್ ಹಾಳಾಗಿದ್ರಿಂದ ಏನಾಯ್ತು? ಮಾನಸಿಕ ನೆಮ್ಮದಿ ಹಾಳಾಯ್ತು. ಮಾನಸಿಕ ನೆಮ್ಮದಿ ಹಾಳಾದಾಗ ಏನಾಗತ್ತೆ ಅಂತ ಕೇಳಿದ್ರೆ ಇಲ್ಲಿ ಅಲ್ಲ, ಯಾತಕ್ಕೋಸ್ಕರ ಮಾಡಿದ್ರು ಇವರು? ಸುಖಕ್ಕೋಸ್ಕರ ಮಾಡಿದ್ರು. ಸೆಕ್ಸುವಲ್ ಆರ್ಗನ್ಸ್ ಎಲ್ಲಿದೆ? 8ನೇ ಮನೆಯಲ್ಲಿ ತಾನೆ ಇರೋದು. ಕಾಲಪುರುಷ ಕುಂಡಲಿ 8ನೇ ಮನೆಯಲ್ಲೇ ಸೆಕ್ಸುವಲ್ ಆರ್ಗನ್ಸ್ ಬರುತ್ತೆ. ನೀವು ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಇಲ್ಲಿ ಮನಸ್ಸು ಕೆತ್ತೋದು ಅಂತ ಕೇಳಿದ್ರೆ, ಶುಕ್ರನಿಗೆ ಕುಜನಿಗೆ ಮನಸ್ಸು ಕೆತ್ತೋದು ಅಂತ ಕೇಳಿದ್ರೆ ಇಲ್ಲಿ ಸೆಕ್ಸುವಲ್ ಡಿಸಾರ್ಡರ್ಸ್ ಬರುತ್ತೆ ತಾನೆ. ಮನಸ್ಸು ಕೆಟ್ಟೋಯ್ತು, ರಿಲೇಶನ್ಶಿಪ್ ಹಾಳಾಯ್ತು, ಜೀವನನೇ ಕೆಟ್ಟೋಯ್ತು. ಹಾಗಿದ್ರೆ ಇದೆಲ್ಲವನ್ನು ಕೆಟ್ಟು ಹೋದ ಮೇಲೆ ಏನ್ ಜೀವನ ಮಾಡ್ತಾನ ಅವನು? ಈಗ ಇದನ್ನ ಬ್ಯಾಲೆನ್ಸ್ ಮಾಡ್ಲೇಬೇಕು ತಾನೆ. ಅದಕ್ಕೆ ಹೇಳೋದು ಏನಂತ ಕೇಳಿದ್ರೆ, 2ನೇ ಮನೆ ನಿನಗೆ ಲಾಭ ಆಗ್ಬೇಕು ಅಂತ ಕೇಳಿದ್ರೆ 8ನೇ ಮನೆಯನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ. ಹೌದಾ? ಸಂಪನ್ಮೂಲ ಇದೆಯಪ್ಪ, ಅಲ್ಲಿಂದ ತಗೊಂಡ್ಬಂದಿದೀಯಾ, ಅವ್ರಿಗೆ ವಾಪಸ್ ಕೊಡು. ನಿನ್ನ ಲಾಭ ಎಷ್ಟಿದೆಯೋ ಅದ್ರಲ್ಲಿ ನೀನ್ ಜೀವನ ಮಾಡು. ಇಷ್ಟೆಲ್ಲ ಮಾಡ್ಬೇಕು. ಆದ್ರೆ ಏನ್ ಮಾಡ್ಬೇಕಾಗಿತ್ತು? ಇದೆಲ್ಲ ಲಾಸಸ್ ಅನ್ನ ತಡಿಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಳ್ಳಿ. ನಾವು ಕೊಡ್ತಾ ಇರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.